ತಗೋ ಹಾಲು ಕುಡಿ ಕುಡಿಯಮ್ಮ. ಈಗ ಆರಾಮಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡು. ನಿದ್ದೆ ಅನ್ನೋದು ಮೈಗೂ ಮನಸ್ಸಿಗೂ ಉತ್ಸಾಹ ತರೋಕ್ಕೆ ಪ್ರಕೃತಿ ಕೊಟ್ಟಿರೋ ಬರ. ಈಗ ನೀನು ನಿದ್ದೆ ಮಾಡು, ನಾನು ಆಮೇಲೆ ಊಟ ತಿಳ್ಸು. ಬೆಳಿಗ್ಗೆ ಡಾಕ್ಟರ್ ಫೋನ್ ಮಾಡ್ತೀನಿ. ಅಮ್ಮ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಅಮ್ಮ ಅಮ್ಮ ಸಮಾಧಾನ ಮಾಡ್ಕೊಳಮ್ಮ. ಡಾಕ್ಟರ್ ಫೋನ್ ಮಾಡಿ ಬರ್ತಾರೆ. ಒಂದ್ ನಿಮಿಷ ತಡ್ಕೊಳಮ್ಮ, ಡಾಕ್ಟರ್ ಬಂದ್ಬಿಡ್ತಾರೆ. ಏನಾಯ್ತು? ಬನ್ನಿ ಡಾಕ್ಟ್ರೆ. ಏನಾಯ್ತು? ಏನು ಅಂತ ಓದಾಡ್ತಾ ಇದ್ದಾಳೆ. ಏನ್ ಕುಡಿದ್ರಮ್ಮ? ಹಾಲು ಕುಡ್ದೆ. ಅಮ್ಮ ಹೇಳಮ್ಮ, ಹೇಳು. ಸ್ವಲ್ಪ ಸ್ವಲ್ಪ ವಾಮಿಟ್ ಮಾಡಿಸ್ಬೇಕು, ಹಿಡ್ಕೊಳ್ಳಿ. ಬಮ್ಮ, ಏನಾಗಲ್ಲ. ಬಾ, ಬೆಕ್ಕೆ ಬಾ. ವಾಶ್ರೂಮ್ ಬೆಕ್ಕೆ ಬಾ, ಏನಾಗಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಡ್ ರೆಸ್ಟ್ ತಗೋಮ್ಮ, ಎಲ್ಲ ಸರಿ ಹೋಗುತ್ತೆ. ಮಲ್ಕೋ. ಏನ್ ಸರ್, ಗರ್ಭಿಣಿ ಹೆಣ್ಮಗುನ ಹೀಗ ನೋಡ್ಕೊಳ್ಳೋದು? ಸ್ವಲ್ಪ ತಡ ಆಗಿದ್ರೆ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಡಾಕ್ಟ್ರೆ, ಏನಾಯ್ತು? ಏನಾಯ್ತಾ? ಫುಡ್ ಪಾಯ್ಸನ್ ಆಗಿ ಹೊಟ್ಟೆಲಿರೋ ಭ್ರೂಣಕ್ಕೆ ಎಫೆಕ್ಟ್ ಆಗ್ಬಿಡ್ತಿತ್ತು. ಸ್ವಲ್ಪ ಹೊತ್ತಿದ್ರೆ ಅಬಾರ್ಷನ್ ಆಗ್ಬಿಡೋದು. ದೇವ್ರ ದಯೆ, ಏನೂ ಆಗ್ಲಿಲ್ಲ. ಮತ್ತೆ ಏನಾದ್ರೂ ಇದೇ ತರ ಆದ್ರೆ ಬರೀ ಹುಟ್ಟೋ ಮಗುಗಲ್ಲ, ದೊಡ್ಡ ಜೀವಕ್ಕೂ ತೊಂದರೆ ಆಗತ್ತೆ. ಡಾಕ್ಟ್ರೆ,
ಏನ್ ಹೇಳ್ತಾ ಇದ್ದೀರಿ? ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಿಮ್ ಮಗಳು ಬಹಳ ವೀಕ್ ಆಗಿದ್ದಾರೆ. ಈ ರೀತಿ ಫುಡ್ ಪಾಯ್ಸನ್ ಆಗ್ಲಿ ಬೇರೆ ಆಘಾತ ಆಗ್ಲಿ ಆದ್ರೆ ಅವಳು ತಡ್ಕೊಳ್ಳೋ ಶಕ್ತಿ ಇಲ್ಲ. ಐ ಹ್ಯಾವ್ ಗಿವನ್ ಇಂಜೆಕ್ಷನ್. ಶಿ ವಿಲ್ ಬಿ ಆಲ್ ರೈಟ್. ಎನಿ ಪ್ರಾಬ್ಲಮ್ ಯು ಪ್ಲೀಸ್ ಕಾಲ್ ಮೀ, ಐ ವಿಲ್ ಕಮ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಓಕೆ. ಬನ್ನಿ ಅದಕ್ಕೆ. ಏನು ಪರೀಕ್ಷೆ ಬಂದ್ಬಿಟ್ಟಿದ್ದೀರಾ? ಕೇಸರಿ ಹಾಲು ತರಲಿಲ್ವಾ? ಅಥವಾ ಕೇಸರಿ ಹಾಲು ಇಲ್ದೇನೆ ನನ್ನ ಮಗುನ ಸಾಯಿಸೋಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ರಿ ಅದಕ್ಕೆ. ಏನು ಹುಟ್ಟೋ ಮಗು ದಪ್ಪಗೆ ಕೆಂಪಗಿರ್ಬೇಕಾ? ಅಥವಾ ಅದು ಹೊಟ್ಟೆನ ಸತ್ತು ಹೋಗ್ಬೇಕಾ? ನನ್ ಕೈಯಾರೆ ನಾನೇ ನನ್ ಮಗುನ ಕೊಲ್ಲೋದನ್ನ ನೋಡೋದಕ್ಕೆ ಎಷ್ಟು ನೈವಾಗಿ ನಾಟಕ ಆಡ್ಬಿಟ್ರಿ ಅದಕ್ಕೆ. ಬರೀ ನನ್ ಮಗು ಸತ್ರೆ ಸಾಕಿತ್ತ ಅಥವಾ ಅದ್ರ ಜೊತೆ ನಾನು ಸಾಯ್ಬೇಕಿತ್ತ? ಆಯ್ತಾ ಪದ್ಮ, ನೀನ್ ಹೇಳ್ಬೇಕಾಗಿದ್ದೇನೆಲ್ಲ ಹೇಳಾಯ್ತಾ? ಇನ್ನು ಏನಾದ್ರೂ ಇದ್ರೆ ಬೈದ್ಬಿಡು. ನೀನ್ ಹೀಗ್ ಬೈಯೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕೆಂದ್ರೆ ಹೆತ್ತ ಕರಳಿಗೆ ಕೊಳ್ಳಿ ಇಡಬೇಕಾದ ಸಂದರ್ಭ ಬಂದ್ರೆ ಜಗತ್ತಲ್ಲಿ ಯಾವ ತಾಯಿನೂ ಸಹಿಸಲ್ಲ, ಕ್ಷಮಿಸೋದು ಇಲ್ಲ. ಪದ್ಮ, ನಿನ್ ನೋವು, ನಿನ್ ಆಕ್ರೋಶ ನನ್ಗೆ ಅರ್ಥ ಆಗ್ತಿದೆ ಕಣೆ. ಹಾಗಿದ್ದು ಮತ್ ಯಾಕಿಂತ ಮನೆ ಹಾಳು ಕೆಲಸ ಮಾಡಕ್ ಹೊರಟ್ರಿ ಅದಕ್ಕೆ? ಮೆಟ್ಟಿದ ಮನೆ ಬಂಗಾರ ಆಗ್ಲಿ ಅಂತ ಆಸೆ ಪಟ್ಟು ಬಂದೋಳು ನಾನು. ಈ ಮನೆ ಮರ್ಯಾದೆಗೋಸ್ಕರ ನನ್ ಜೀವ ಕೊಡಕ್ಕೂ ಸಿದ್ಧವಾಗಿರೋ ನನಗೆ ಮನೆ ಹಾಳಿ ಪಟ್ಟ ಕಟ್ಬಿಟ್ಯಲ್ಲಮ್ಮ. ಪದ್ಮ, ನಾನು ಅಕ್ಕ ತಂಗಿರ ಜೊತೆ ಹುಟ್ಟಿ ಬೆಳೆದಿಲ್ಲ ನಿಜ. ಆದ್ರೆ ನಾನು ಈ ಮನೆ ಕಾಲಿಟ್ಟ ಗಳಿಗೆಯಿಂದ ನಿನ್ನ ನನ್ನ ಸ್ವಂತ ತಂಗಿ ಅಂತ ತಿಳ್ಕೊಂಡಿದ್ದೀನಿ ಕಣೆ. ನನ್ನ ತಂಗಿ ಹಾಕಿರೋ ನಿನಗೆ ನೋವಾಗ್ಬಾರ್ದು. ಯಾವಾಗ್ಲೂ ನೀನ್ ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟು ನಿಮ್ಮ ತಂದೆ ಹತ್ರ ಮಾತಾಡಿ ನಾನು ಒಪ್ಪಿಸ್ದೆ. ಯಾವ್ದಕ್ ಒಪ್ಸಿದ್ರಿ? ನನ್ ಮಗುನ ಸಾಯಿಸೋದಕ್ಕ? ನೋಡು, ಮತ್ತೆ ನೀನು ನನ್ನನ್ನ ತಪ್ಪಾಗಿ ತಿಳ್ಕೊತಾ ಇದ್ಯಾ. ಪದ್ಮ ಸಂತೋಷವಾಗಿರ್ಬೇಕು, ಅವಳು ಬದುಕಿರ್ಬೇಕು ಅಂದ್ರೆ ಅಬೋರ್ಷನ್ ಮಾಡಿಸ್ಬೇಡಿ ಅಂತ ನಿಮ್ಮಪ್ಪನ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡೆ. ಅದಕ್ಕೆ ಅವ್ರ ಮನ್ಸ್ ಕರ್ಗಿ ಆಯ್ತು, ಮಗು ಇರ್ಲಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಕಣೆ. ಅವ್ರು ಹಾಗೆ ಹೇಳಿದ್ಮೇಲೂ ನೀವ್ ಯಾಕೆ ವಿಷ ಹಾಕಿದ ಕೇಸರಿ ಹಾಲನ್ನ ನನಗ್ ಕುಡ್ಸದ್ರಿ? ಅಯ್ಯೋ ದೇವ್ರೆ, ಏನ್ ಮಾತು ಅಂತ ಆಡ್ತಿದ್ಯಾ ಪದ್ಮ? ನಿಜವಾಗ್ಲೂ ಹೇಳ್ತಿದ್ದೀನಿ ಕಣೆ, ನಾನ್ ತಂದಿದ್ದು ಬರೀ ಹಾಲು ಮಾತ್ರ. ಅದಕ್ಕೆ ಕೇಸರಿ ಬೆರೆಸಿದ್ದು ಬೆರ್ಸಿದ್ದು ಯಾರು ಬೆರ್ಸಿದ್ದು ಅದಕ್ಕೆ? ಅದು ಹೇಳಿ, ಯಾರು ಬೆರ್ಸಿದ್ದು? ಅದು ಬೇರೆ ಯಾರು ಅಲ್ಲಮ್ಮ, ನಿಮ್ಮಪ್ಪ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಿದ್ದೀನಿ ಪದ್ಮ. ಅದಕ್ಕೆ ಪುಡಿ ಬೆರೆಸಿದ್ದು ನಿಮ್ಮಪ್ಪನೇ. ನಿನ್ನ ಮೇಲಿನ ಪ್ರೀತಿಯಿಂದ ಕೇಸರಿ ಹಾಕ್ತಿದ್ದಾರೆ ಅಂದ್ಕೊಂಡೆ. ಆದ್ರೆ ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಸತ್ಯವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ
ನಮ್ಮಪ್ಪನೇ ನನಗೆ ಈ ತರ ಮೋಸ ಮಾಡ್ಬೋದಾ? ಮಗಳು ಕಡ್ಲನ್ನೇ ಕತ್ತರಿಸೋಕ್ ಹೊರಟಿದ್ರಲ್ಲ, ಇವ್ರೊಬ್ರು ತಂದೆನಾ? ಯಾಕೆ ಈ ತರ ಮಾಡಿದ್ರು? ನಾನು ಈಗಲೇ ಹೋಗಿ ಕೇಳ್ತೀನಿ. ಬೇಡ ಪದ್ಮ, ನಿಮ್ಮಪ್ಪ ಈಗಾಗ್ಲೇ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಏನೋ ತಮ್ಮ ಪ್ರತಿಷ್ಠೆ ಉಳಿಸ್ಕೊಳಕ್ಕೆ ಇಂಥದೊಂದು ತಪ್ಪು ಮಾಡಿದ್ದಾರೆ. ತಮ್ಮ ಇಬ್ರು ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ಕೊಂಡ್ರಲ್ಲ ಅಂತ ಕೊರಗ್ತಿದ್ದಾರೆ ಕಣೆ. ಇಂಥ ಸಮಯದಲ್ಲಿ ನೀನು ಅವರನ್ನ ಕೇಳಿದ್ರೆ ನಾಳೆ ಯಾರನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರೇ ದಿಕ್ಕು? ಅದಕ್ಕೆ ಹೇಳ್ತಾ ಇರೋದು, ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು. ಆದ್ರೂ ಅದಕ್ಕೆ ನಮ್ಮಪ್ಪನೇ ನನಗೆ ಈ ರೀತಿ ಮೋಸ ಮಾಡಿರೋದು ತುಂಬಾ ನೋವಾಗುತ್ತೆ ಅಂತ. ಸಮಾಧಾನ ಮಾಡ್ಕೋ ಪದ್ಮ. ಆ ದೇವ್ರ ಮೇಲೆ ಭಾರ ಎಲ್ಲ ಒಳ್ಳೇದಾಗುತ್ತೆ. ರಾಣಿ, ಮಾವ, ಬೇಜಾರೇನು ಮನೆಗೆ ನನ್ನ ಮೇಲೆ? ಅಯ್ಯೋ ಇಲ್ಲ ಮಾವ, ನಾನ್ಯಾಕೆ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಿ? ನೀನು ಎಷ್ಟು ನೊಂದ್ಕೊಂಡಿದ್ಯಾ ಅಂತ ನನಗೆ ಗೊತ್ತಮ್ಮ. ಪದ್ಮಾಗೆ ಅಬಾರ್ಷನ್ ಮಾಡಿಸೋದಕ್ಕೆ ನೀನು ಒಪ್ಕೊಂಡಿದ್ದು ನನಗೋಸ್ಕರ. ಪದ್ಮ ದೃಷ್ಟಿಯಲ್ಲಿ ನೀನು ಕೆಟ್ಟವಳಾಗ್ಬಿಟ್ಟಿದ್ಯಾ. ನನ್ನಿಂದ ನಿನಗೆ ಕೆಟ್ಟ ಹೆಸರು. ಅಯ್ಯೋ ಮಾವ, ನೀವು ಹಾಗೆಲ್ಲ ಮಾತಾಡಬೇಡಿ, ನನಗೆ ತುಂಬ ಬೇಜಾರಾಗುತ್ತೆ. ತಾನು ಅದಕ್ಕೇನೆ ಹೀಗೆ ಮಾಡ್ಬಿಟ್ಲಲ್ಲ ಅಂತ ಪದ್ಮ ಒಂದು 4 ಮಾತಂದ್ಲು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತಾ ಮಾವ? ಈ ಮನೆ ಮರ್ಯಾದೆ ಕಾಪಾಡೋಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಯಾಕೆಂದ್ರೆ ಈ ಮನೆ ಸೊಸೆಯಾಗಿ ಈ ಮನೆತನದ ಗೌರವ ಉಳಿಸ್ಬೇಕಾದ್ದು ನನ್ನ ಕರ್ತವ್ಯ ಮಾವ. ಹಾಗಂದ್ಕೊಂಡೆ ನಾನೇನೋ ಮಾಡಕ್ಕೋದೆ, ಅದಿನ್ನೇನೋ ಆಗೋಯ್ತು. ಹೋಗ್ಲಿ ಬಿಡಿ ಮಾವ, ಬೈದಿದ್ದು ನನ್ನ ತಂಗಿ ಆಗಿರೋ ಪದ್ಮ ತಾನೆ. ತಂಗಿ ಬೈದ್ರೆ ಅಕ್ಕ ಬೇಜಾರು ಮಾಡ್ಕೋತಾಳ? ಹಾ, ಮತ್ತೆ ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ? ಪದ್ಮ ಬೈದ್ಲು ಅನ್ನೋ ವಿಚಾರಕ್ಕೆ ನನಗೆ ಬೇಜಾರಿಲ್ಲ ಮಾವ. ಎಲ್ಲಿ ನಿಮ್ಮ ಗೌರವಕ್ಕೆ ಕುಂದು ಬರುತ್ತೋ ಅಂತ ನನಗೆ ಆತಂಕ ಆಗ್ತಿದೆ. ಇಡೀ ಊರಲ್ಲಿ ಪ್ರತಿಷ್ಠೆಯಿಂದ ಬಾಳ್ತಿರೋರು ನೀವು. ಈ ಪದ್ಮ ವಿಷದಿಂದ ಎಲ್ಲಿ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಕಮಲು, ಪದ್ಮ ಮಲ್ಗದ್ಲಾ? ಊಟ ಮಾಡಿದ್ಲೋ ಇಲ್ವೋ? ಸ್ವಲ್ಪ ಅನ್ನ ತಿಂದು ಮಲ್ಕೊಂಡ್ಲು. ಪಾಪ ಕಣ್ರಿ, ಅವಳನ್ನ ನೋಡಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಹಾಕ್ದಾಗುತ್ತೆ. ಮನುಷ್ಯನ ಬಯಕೆ ಒಂದಿರುತ್ತೆ, ಆದರೆ ದೇವರ ನಿರ್ಣಯ ಇನ್ನೊಂದೇ ಇರುತ್ತೆ. ಪದ್ಮ ಈಗಿರೋ ಪರಿಸ್ಥಿತಿ ಮುಂದೆ ನಾವು ನಮ್ಮೆಲ್ಲ ಪ್ರಯತ್ನಗಳನ್ನು ಬಿಟ್ಟು ಕೈ ಕಟ್ಟು ಕೂತ್ಕೋಬೇಕು ಅಷ್ಟೇ. ಇಷ್ಟೆಲ್ಲ ಆದಮೇಲೂ ನಾವು ಪದ್ಮನಿಗೆ ಅಬಾರ್ಷನ್ ಮಾಡಿಸ್ಲೇಬೇಕು ಅಂತ ಹೊರಟ್ರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ಆಮೇಲೆ ನಾವು ಪದ್ಮನ್ನೇ ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ಬೋದು. ಹಾಗಾದ್ರೆ ಈಗೇನು ಮಾಡೋದಪ್ಪ? ಪದ್ಮ ಇಂಥ ಸ್ಥಿತಿಯಲ್ಲಿದ್ದಾಳೆ ಅನ್ನೋ ಕಾರಣಕ್ಕೆ ಮದುವೆಗೆ ಮುಂಚೆನೇ ಇಂಥ ಪದ್ಧತಿಗೆ ಅವಕಾಶ ಕೊಡಬೇಕಾ? ಬೇರೆ ಗತಿನೇ ಇಲ್ವಲ್ಲೋ. ಹಾಗೇನಾದರೂ ಇನ್ನೊಂದ್ಸಲ ಅಬಾರ್ಷನ್ ಆಗೋ ಘಟನೆ ನಡೆದ್ರೆ ಅವಳ ಜೀವಕ್ಕೆ ಸಂಚಕಾರ ಅಂತ ಡಾಕ್ಟರ್ ಹೇಳಿದ ಮೇಲೂ ನಾವು ತಾನೇ ಏನೋ ಮಾಡೋಕ್ಕಾಗತ್ತೆ? ಹೌದು ಮಾವ, ನೀವು ಹೇಳೋ ಮಾತನ್ನ ನಾನು ಒಪ್ಕೊಳ್ತೀನಿ. ಪದ್ಮನ್ ಮಗು ಬೆಳಿಲಿ ಅಂತ ಬಿಟ್ಬಿಡ್ತೀವಿ ಅಂದ್ಕೊಳ್ಳಿ, ಆದ್ರೆ ಎಷ್ಟು ದಿನ ಅಂತ ಹಾಗೆ ಇರಕ್ಕಾಗತ್ತೆ ಹೇಳಿ? ಒತ್ತಿ ಬರೋ ಕೆಮ್ಮನ್ನ ಬಸ್ರನ್ನ ತುಂಬಾ ಕಾಲ ಮುಚ್ಚಿಡಕ್ಕಾಗಲ್ಲ ಮಾವ. ಮುಚ್ಚಿಡ್ಬೇಕಮ್ಮ, ಮುಚ್ಚಿಡ್ಬೇಕು. ಅವಳಿಗೆ ಇವತ್ತು ಬಂದಿರೋ ಪರಿಸ್ಥಿತಿ ಯಾರಿಗೂ ಗೊತ್ತಾಗದಾಗ ಮುಚ್ಚಿಡ್ಬೇಕು. ಅವಳನ್ನ ಮನೆಯಿಂದ ಹೊರಗಡೆ ಹೋಗದ ಹಾಗೆ ನೋಡ್ಕೋಬೇಕು.
ಈ ಮನೆತನದ ಗೌರವ ಕಾಪಾಡಬೇಕು ಅನ್ನೋದೇ ಆದರೆ ಅವಳು ಮನೆಯಿಂದ ಹೊರಗಡೆ ಕಾಲಿಡಬಾರ್ದು. ಈ ಚಿದಂಬರನ ಘನತೆಗೆ ಮಸಿ ಬೀಳಬಾರ್ದು ಅನ್ನೋದೇ ಆದರೆ ಅವಳು ಗೃಹಬಂದಿ ಆಗಬೇಕು. ಆಗಲೇಬೇಕಮ್ಮ. ಆಗ್ಲಿ ಮಾವ, ಪದ್ಮ ಹೊರಗಿನ ಜನರಿಗೆ ಕಾಣಿಸ್ತಿರೋಕೆ ನಾವು ನೋಡ್ಕೊಳ್ತೀವಿ. ಆದ್ರೆ ಮುಂದೆ ಆ ಮಗು ಹುಟ್ಟಿದ್ಮೇಲೆ ಸಮಸ್ಯೆಗಳು ಇನ್ನು ಜಾಸ್ತಿ ಆಗಲ್ವಾ? ಆ ಒಂದು ಮಗು ಜೊತೆ 16 ಸಮಸ್ಯೆಗಳು ಹುಟ್ಕೊಳ್ತವೆ. ಆ ಮಗು ಯಾರ್ದು, ಯಾಕೆ ಇಲ್ಲಿಗೆ ಬಂತು, ಹೇಗ್ ಬಂತು, ಅದ್ರ ಭವಿಷ್ಯ ಏನಂತ 16 ಪ್ರಶ್ನೆಗಳು ಹುಟ್ಕೊಳ್ತವೆ. ಅದಕ್ಕೆಲ್ಲ ಏನು ಅಂತ ಉತ್ತರ ಕೊಡ್ತೀರಾ ಮಾವ? ಅದನ್ನೆಲ್ಲ ಆ ಸಮಯ ಬಂದಾಗ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಪದ್ಮನ್ನ ಗೃಹಬಂದಿ ಆಗಿರೋದಕ್ಕೆ ಯೋಚನೆ ಮಾಡಿ. ಏನ್ರಿ ಆಗ್ಲೇ ಎಲ್ಲೋ ರೆಡಿಯಾಗಿ ಹೊರಟಿರೋ ಕಾಣಿಸ್ತಾ ಇದೆ, ಅದು ಈ ಚಳಿಲಿ? ಏನಿಲ್ಲ, ಹಾಗೆ ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬರೋಣ ಅಂತ. ಇನ್ನು ಹುಷಾರೇ ಆಗಿಲ್ಲ, ಆಗ್ಲೇ ಹೊರಗಡೆ ಸುತ್ತಾಡಕ್ ಹೊರಟ್ರಾ? ನೋಡ್ರಿ, ಹೊರಗಡೆ ಸುತ್ತಾಡೋದು ಗಿತ್ತಾಡೋದು ಏನು ಬೇಡ, ಮನೇಲಿ ರೆಸ್ಟ್ ತಗೊಳ್ಳಿ. ಸುಶಿ, ಮನೇಲೆ ಕೂತು ಕೂತು ಬೋರ್ ಹೊಡಿಯುತ್ತೆ ಕಣೆ. ಸುಮ್ಮನೆ ಕೂತಿರೋ ಬದಲು ಒಂದು ಕಂಬನಾರ ಸುತ್ತು ಅಂತ ಹಿರಿಯರು ಹೇಳ್ತಾರೆ. ಹಾಗೆ ನಾವು ಒಂದು ಬೀದಿ ಸುತ್ಕೊಂಡು ಬರ್ತೀನಿ. ಅದು ಅಲ್ಲದೆ ಮನೇಲೆ ಕೂತು ಕೂತು ಮನಸ್ಸು ಮೈ ಎಲ್ಲ ಜಡ್ಡಿ ಹಿಡಿದು ಬಿಟ್ಟಿದೆ ಕಣೆ. ಪ್ರಾಣಿತ ಕಟ್ಟಾಕ್ದಾಗಿದೆ. ಸುಮ್ಮನೆ ಹಿಂಸೆ ಆಗತ್ತೆ ಕಣೆ. ಚೆನ್ನಾಗಿ ಹೇಳ್ತೀರಾ. ಅಲ್ರಿ, ಆಸ್ಪತ್ರೆಲಿದ್ದಾಗ ಸುಶಿ ಆಸ್ಪತ್ರೆಲಿರೋಕ್ ಬೇಜಾರಾಗುತ್ತೆ, ನಮ್ಗೆ ತುಂಬಾ ಹಿಂಸೆ ಆಗುತ್ತೆ, ಬೇಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಅಂತ ದಿನ ರಾಗ ಹಾಡ್ತಾ ಇದ್ರಿ. ಈಗ ಮನೆ ಕರ್ಕೊಂಡ್ ಬಂದ್ರೆ ಮನೇಲಿ ಇರೋಕ್ ಹಿಂಸೆ ಆಗತ್ತೆ ಅಂತ ಹೇಳ್ತಾ ಇದ್ರ. ಏನ್ರಿ ನೀವು? ಹಾಗೇನೆ ಕಣೆ, ಯಾವುದು ನಮಗೆ ನಿರಂತರವಾಗಿ ಸಿಗ್ತಿರುತ್ತೋ ಅದ್ರ ಬಗ್ಗೆ ನಿರಾಸಕ್ತಿ ಬಂದ್ಬಿಡುತ್ತೆ. ಅದು ಸಹಜನೇ. ಏನ್ರಿ ಹಾಗಂದ್ರೆ? ಈಗ ನಾನ್ ನಿರಂತರವಾಗಿ ನಿಮ್ ಜೊತೆಗೆ ಇದೀನಿ ತಾನೆ, ಹಾಗಂತ ನನ್ ಬಗ್ಗೆ ನಿಮ್ಗೆ ನಿರಾಸಕ್ತಿ ಬಂದ್ಬಿಟ್ಟಿದ್ಯಾ? ಇರಬಹುದು. ಏನ್ರಿ ಇರ್ಬೋದು ಅಂತೀರಾ? ನಾನು ಆಗ್ಲೇ ನಿಮಗೆ ಬೇಡಾಗ್ಬಿಟ್ನಾ? ನನ್ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಅಯ್ಯೋ ಹುಚ್ಚಿ, ನನ್ನ ಮಾತಿನ ಅರ್ಥ ಅದಲ್ಲವೇ? ನೀನು ಸದಾ ಕಾಲ ನನ್ನ ಜೊತೆಲೇ ಇರೋದ್ರಿಂದ ನಮ್ಮಿಬ್ಬರ ಮಧ್ಯ ಪ್ರೀತಿ ಚಡಪಡಿಕೆ ಕಡಿಮೆ ಆಗೋಗಿರುತ್ತೆ. ಪ್ರೀತಿನ ವ್ಯಕ್ತಪಡಿಸ್ಬೇಕು, ಪ್ರದರ್ಶನ ಮಾಡಬೇಕು ಅಂದ್ರೆ ಒಂದು ಸಲ ಹೀಗೆ ದೂರ ಹೋಗಿ ಬಂದ್ರೆ ಚೆನ್ನ. ಅದ್ ಹೇಗ್ರಿ ಹೇಳ್ತೀರಾ? ಹೌದು ಕಣೆ, ಈಗ ನಾವು 24 ಗಂಟೆ ಕಾಲನು ಇದೇ ಮನೇಲಿ ಇರ್ತೀವಿ. ಆಗ ನೀ ಏನ್ ಮಾಡ್ತೀಯ? ಅಡುಗೆ ಮನೆಗೆ ಹೋಗಿ ಸೇರ್ಕೋತೀಯ, ಅಡುಗೆ ಕೆಲಸ ಮಾಡ್ತೀಯ. ಅದಾದ್ಮೇಲೆ ಪುರಾಣ ಅಂತ ಹೊರಗಡೆ ಹೋಗ್ತೀಯ. ನಾನೇನ್ ಮಾಡ್ತೀನಿ? ಪೇಪರ್ ಹಿಡ್ಕೊಂಡು ಕೂತಿರ್ತೀನಿ, ಇಲ್ಲ ಟಿವಿ ಮುಂದೆ ಕೂತಿರ್ತೀನಿ. ಅದೇ ನಮ್ಮಿಬ್ರಲ್ಲಿ ಒಬ್ರು ಒಂದು 10 ದಿವಸ ಹೊರಗಡೆ ಹೋದ್ರೆ ಏನಾಗುತ್ತೆ ಹೇಳು? ಏನಾಗುತ್ತೆ?